ನೌಕರರ ಸಂಘದ ವತಿಯಿಂದ ಸರ್ಕಾರ ಜಾರಿ ಮಾಡಿದಂತಹ ಪರಿಷ್ಕೃತ ಕನಿಷ್ಠ ವೇತನವನ್ನು ಏನು ಮೇ ತಿಂಗಳಲ್ಲಿ ಜಾರಿ ಮಾಡಿತ್ತು ಹೊರಗುತ್ತಿಗೆ ನೌಕರರಿಗೆ, ಆ ಒಂದು ಆದೇಶನ ಈಗ ಮತ್ತೆ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗ್ತದೆ ಅನ್ನೋ ಒಂದು ನೆಪ ಒಡ್ಡಿ ಇವತ್ತೇನು ಪರಿಷ್ಕರಣೆ ಮಾಡಿ ವಾಪಸ್ ತಗೊಳ್ಳಿಕ್ಕೆ ಏನು ಇವತ್ತು ಮೌಖಿಕ ಆದೇಶಗಳನ್ನ ಮಾಡಿಕೊಂಡು ಅಧಿಕಾರಿಗಳನ್ನ ಮುಂದೆ ಬಿಟ್ಟು ಇವತ್ತೇನು ಸರ್ಕಾರ ಈ ಒಂದು ನಮ್ಮ ಎಂಪ್ಲಾಯೀಸ್ಗೆ ಮೋಸ ಮಾಡಲಿಕ್ಕೆ ಹೊರಟಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸರ್ಕಾರ ಈ ಮೂಲಕ ಆಗ್ರಹಪಡಿಸೋದು ಏನಂತಂದರೆ 4 ವರ್ಷದಿಂದ ಜಾರಿ ಆಗಬೇಕಾಗಿದ್ದಂಥ ಪರಿಷ್ಕೃತ ವೇತನ ನಾವು ಕೂಡ ರಾಜ್ಯ ಮಟ್ಟದಲ್ಲಿ ಹೋರಾಟಗಳು ಮಾಡಿದಂಥ ಸಂದರ್ಭದಲ್ಲಿ ನಾವು ಕೂಡ ಕನಿಷ್ಠ ಒಂದು 25 ಹೋರಾಟಗಳನ್ನ ಮಾಡಿದ ನಂತರದಲ್ಲಿ ಮೇ 2026ರಲ್ಲಿ ಜಾರಿಯಾಗಿತ್ತು. ಆ ಒಂದು ಆದೇಶನ ಯಾವುದೇ ಕಾರಣಕ್ಕೂ ಸರ್ಕಾರ ಹಿಂಪಡಿಬಾರ್ದು. ನಮಗೇನು ಇವತ್ತು ಕನಿಷ್ಠ ವೇತನ ಜಾರಿ ಮಾಡೋಕ್ಕೆ ಹೊರಟಿದೆ, ಜಾರಿ ಮಾಡಿದ್ದಾರೆ, ಆಲ್ರೆಡಿ ಗೆಜೆಟ್ ನೋಟಿಫಿಕೇಶನ್ ಕೂಡ ಆಗಿದೆ. ಆ ಗೆಜೆಟ್ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಆದೇಶನ ಯಥಾವತ್ ಕಡ್ಡಾಯವಾಗಿ ನಮ್ಮ ಹೊರಗುತ್ತಿಗೆ ನೌಕರರಿಗೆ ಸರ್ಕಾರ ಜಾರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು. ಮತ್ತು ಈ ಒಂದು ಆದೇಶನ ಇವರೇನಾದ್ರು ಮತ್ತೆ ಹಿಂಪಡಿಗೆ ಇವರೇನು ಹುನ್ನಾರ ಮಾಡಿದ್ದಾರೆ, ಅದು ಹಿಂಪಡೆದಿದ್ದೆ ಆದಲ್ಲಿ ಇಡೀ ರಾಜ್ಯಾದ್ಯಂತ ಮತ್ತೆ ಕರೆ ಕೊಟ್ಟು ಮತ್ತೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅಂತ ಈ ಮೂಲಕ ಸರ್ಕಾರನ ಆಗ್ರಹಿಸ್ತಾ ಇದ್ದೀವಿ.